ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೆಂಗಳೂರು ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ದೇವರಾಜ್ ಗೌಡ ಅವರ ನೇತೃತ್ವದಲ್ಲಿ ಚಂದಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ವಾಹನಗಳನ್ನು ನಿಲ್ಲಿಸಿ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪ್ರತಿಭಟನೆಯ ಪ್ರಮುಖ ಅಂಶಗಳು: ಬೆಲೆ ಏರಿಕೆಯ ಹೊಡೆತ. ಹಿಂದೆ 25 ಲಕ್ಷ ರೂಪಾಯಿ ಇದ್ದ ವಾಹನಗಳ ಬೆಲೆ ಈಗ 40 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಇದು ಮಾಲೀಕರಿಗೆ ಭರಿಸಲಾಗದ ಹೊರೆಯಾಗಿದೆ. ಬಿಡಿ ಭಾಗಗಳ ದರ. ವಾಹನಗಳ ಬಿಡಿ ಭಾಗಗಳ ಸ್ಪೇರ್ ಪಾರ್ಟ್ಸ್ ಬೆಲೆ ಕೂಡ ದುಪ್ಪಟ್ಟಾಗಿದ್ದು ನಿರ್ವಹಣೆ ಮಾಡುವುದು ಕಷ್ಟಕರವಾಗಿದೆ. ಸಾರ್ವಜನಿಕರಿಗೆ ಮನವಿ: ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿರುವ ನಮಗೆ ಸಾರ್ವಜನಿಕರು ಮತ್ತು ಬಿಲ್ಡರ್ಗಳು ಸಹಕರಿಸಬೇಕು. ಎಚ್ಚರಿಕೆ: ಒಂದು ವೇಳೆ ಬಾಡಿಗೆ ದರ ಹೆಚ್ಚಳಕ್ಕೆ ಅಥವಾ ಮಾಲೀಕರ ಬೇಡಿಕೆಗಳಿಗೆ ಸಹಕರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜೆಸಿಬಿ, ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಗೆ ಇಳಿಯುವುದಿಲ್ಲ ಎಂದು ಮಾಲೀಕರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ದೇವರಾಜ್ ಗೌಡ ಅವರೊಂದಿಗೆ ಜಿಗಣಿ ಭಾಗದ ಸಂಪಂಗಿ ರಾಜು, ಕೆಜೆವಿ ಮೋಹನ್, ಎಸ್ಎಲ್ವಿ ತಿರುಮಲೇಶ್ ಹಾಗೂ ಚಂದಾಪುರ ಭಾಗದ ಅನೇಕ ಮಾಲೀಕರು ಉಪಸ್ಥಿತರಿದ್ದು ತಮ್ಮ ಬೆಂಬಲ ನೋಡಿ ಸರ್, ನಮ್ಮ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕ ಸಂಘದ ವತಿಯಿಂದ ಆನೇಕಲ್ ತಾಲೂಕಿನ ಚಂದಾಪುರ ಭಾಗದಲ್ಲಿ ಒಂದು ಬೃಹತ್ತಾದ ಸಭೆ. ಇಡೀ ದೇಶದಲ್ಲೇ ಯಾರು ಕೂಡ ಇದುವರೆಗೂ ಮಾಡ್ಲಿಕ್ಕಾಗಿಲ್ಲ. ಎಲ್ಲಾ ಮಾಲೀಕರು ಸೇರಿ ಒಗ್ಗೂಡಿ ಒಂದು ಸಭೆ ಮಾಡ್ತಿದ್ದಾರೆ. ಸಭೆ ಉದ್ದೇಶ ಇಷ್ಟೇ ನೋಡಿ. ಇವತ್ತು ಟ್ರಾಫಿಕ್ ದಟ್ಟಣೆ ಹೆವಿ ಆಗಿದೆ, ಮತ್ತೆ ಬಿಡಿ ಭಾಗಗಳ ಏರಿಕೆ ಹೆವಿ ಆಗಿದೆ ನೋಡಿ. 10 ವರ್ಷದಲ್ಲಿ 50% ಎಕ್ಸ್ಟ್ರಾ ಆಗಿದೆ. 10 ವರ್ಷದಲ್ಲಿ ಒಂದು ಹೊಸ ಗಾಡಿ ವಾಹನದ ಬೆಲೆ 10 ವರ್ಷದಿಂದ ಎಷ್ಟು ರೇಟ್ 17 ಲಕ್ಷ ಇತ್ತು, ಇವತ್ತು 48 ಲಕ್ಷ ಆಗಿದೆ. ಅಂದ್ರೆ 60% ಜಾಸ್ತಿ ಆಗಿದೆ. ಇದನ್ನ ಕೇಳೋರು ಹೇಳೋರು ಯಾರು ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡಿದೀವಿ, ನಮ್ಮ ಎಲ್ಲಾ ಮಾಲೀಕರು ಸೇರಿ ಒಗ್ಗೂಡಿ ಒಂದು ಸಂಘ ಅಂತ ಮಾಡ್ಕೊಂಡಿದೀವಿ. ಸಂಘ ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ ನೋಡಿ, ಅದೇ 10 ವರ್ಷದಿಂದ 700 ರೂಪಾಯಿ ರೇಟ್ ಇತ್ತು. ಜೆಸಿಬಿ ಇವತ್ತು ಕೂಡ ಅದೇ ರೇಟ್ ಕೊಡಿಸ್ತಾ ಇದ್ದಾರೆ. ಇವತ್ತು ಡೀಸೆಲ್ 500 ರೂಪಾಯಿ ಡೀಸೆಲ್ ಹೋಗ್ತೈತೆ. ಇವತ್ತು ನಮ್ಗೆ ಒಂದು 100 ರೂಪಾಯಿ ಸಿಗುತ್ತೆ. 100 ರೂಪಾಯಿ ಆಪರೇಟರ್ ಸಂಬಳ ಕೂಡ ಬರಲ್ಲ. ಅದಕ್ಕೆ ನಾವೆಲ್ಲ ಏನ್ ಮಾಡಿದೀವಿ, ಇಡೀ ಬೆಂಗಳೂರಲ್ಲಿ ಕರ್ನಾಟಕದಾದ್ಯಂತ ಎಲ್ಲಾ ಗಾಡಿಗಳು ಇವತ್ತು ಸಾವಿರಾರು ಗಾಡಿ ಸೇರಿದಾವೆ. ಇನ್ನು ಬರುವಂತಹ ನಿರೀಕ್ಷೆ ಇದೆ. ಇನ್ನು 2ರಿಂದ 3 ಸಾವಿರ ಗಾಡಿ ಬರುವಂತಹ ನಿರೀಕ್ಷೆ ಇದೆ. ಬರ್ತಾ ಇದಾವೆ ಗಾಡಿ ನೋಡಿ, ಹಂತವಾಗಿ ಬರ್ತಾನೆ ಇದಾವೆ ಗಾಡಿಗಳು. ಹಾಗೆ ಎಲ್ಲಾ ಮಾಲೀಕರು ಬಂದು ಸಭೆಯನ್ನು ಯಶಸ್ವಿ ಮಾಡಿಕೊಡೋದು ಕೇಳ್ಕೊಳ್ತೀನಿ. ಇದು ಎಷ್ಟು ದಿವಸ ಇರುತ್ತೆ ಸರ್? ಮೇಡಮ್, ಇದು 28, 29, 30ನೇ ತಾರೀಕುವರೆಗೂ ಇರುತ್ತೆ. 30ನೇ ತಾರೀಕು ಬೃಹತ್ ಸಭೆ ಇರುತ್ತೆ. ಅಧ್ಯಕ್ಷರಾಗಿದ್ದೀರಿ, ಜೆಸಿಬಿ ಸಂಘದ ಗೌರವ ಅಧ್ಯಕ್ಷರಾಗಿದ್ದೀರಿ. ನಾವು ಇದಕ್ ಮೊದಲು ಸಂಘ ಮಾಡ್ಕೊಂಡಿದ್ವಿ 20 ವರ್ಷದಿಂದನೇ. ಅದನ್ನ ನಾವೀಗ ಬೆಂಗಳೂರು ಜೆಸಿಬಿ ಸಂಘದ ಜೊತೆಲಿ ಕೈ ಜೋಡಿಸಿದೀವಿ. ಇದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಎಲ್ಲ ಮಾಲೀಕರಿಗೂ ಅನುಕೂಲ ಆಗ್ಬೇಕು. ಹಾಗೆ ನಮ್ಮ ಕೈಲಿ ಕೆಲಸ ಮಾಡಿಸ್ಕೊಳ್ತಾ ಇರತಕ್ಕಂಥ ಸಾರ್ವಜನಿಕರಿಗೂ ಅನುಕೂಲ ಆಗ್ಬೇಕು ಅಂತ ನಾವು ಅನ್ಯೋನ್ಯವಾಗಿ ಹೋಗ್ಬೇಕು. ಅವರು ನಾವು ಎಲ್ಲ ಮಾತಾಡ್ಕೊಂಡು ಮಾಡಿದ್ರೇನೆ ಇದು ಸಂಘ ಸಕ್ಸಸ್ ಆಗೋದು, ನಮಗೂ ಒಳ್ಳೇದಾಗೋದು, ಅವ್ರಿಗೂ ಒಳ್ಳೇದಾಗೋದು. ನಾವು ಈಗ 1200 ರೂಪಾಯಿ ಜೆಸಿಬಿಗೆ ಮಾಡಿದ್ದೀವಿ. ಟಿಪ್ಪರ್ಗೆ ದಿನಕ್ಕೆ 7000 ರೂಪಾಯಿ ಮಾಡಿದ್ದೀವಿ. ಟ್ರ್ಯಾಕ್ಟರ್ಗೆ 4000 ರೂಪಾಯಿ ಮಾಡಿದ್ದೀವಿ. ಇದನ್ನ ಇನ್ನ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ವಿ. ಗೊತ್ತಿಲ್ದಿದ್ದರೂ ಏನೋ ಮಾತಾಡ್ತಾ ಇರ್ಬೋದು. ಅವ್ರನ್ನ ಮನವೊಲಿಸಿ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗೋಕೆ ನಾವೆಲ್ಲ ಅನುಕೂಲ ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರಾದಂತ ದೇವರಾಜ್ ಅವರು, ನಾವು ಮತ್ತೆ ಉಪಾಧ್ಯಕ್ಷ ಇನ್ನೊಬ್ಬರು ಇದಾರೆ, ಅವರು ಎಲ್ಲ ಸೇರಿ ಎಲ್ಲ ಮಾಡ್ತಾ ಇದ್ದೀವಿ. ಇದನ್ನ 3 ದಿವಸ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 3ನೇ ದಿವಸ 30ನೇ ತಾರೀಕು ಇನ್ನೂ ಜೋರಾಗಿ ಜನ ಸೇರಿಸಿ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾವು ಎಲ್ಲ ಅನುಮತಿ ಅಂತ ಪಡ್ಕೊಳ್ಬೇಕು. ಇನ್ನ ಅದನ್ನ ಮುಂದುವರಿಸಿ ಈ ಸಂಘನ ಯಶಸ್ವಿ ಮಾಡೋದಕ್ಕೆ, ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಇದರಲ್ಲಿ ಒಬ್ರಿಗಂತ ಏನೂ ಇಲ್ಲ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ತುಂಬಾ ದಿವಸದಿಂದ ನಾವು ಏರಿಯಾಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಅಣ್ಣವರು ಫಿಕ್ಸ್ ಮಾಡಿರೋದ್ರಿಂದ ನಮ್ಮ ಆನೇಕಲ್ ತಾಲೂಕು ಪೂರ್ತಿ, ಇಡೀ ಸರೌಂಡಿಂಗ್ ಪೂರ್ತಿ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲಾ ಭಾಗದಲ್ಲೂ ಇದರಲ್ಲಿ ಹೋಗ್ಬೋದು, ನೀವು ಸರ್ಜರ್ ಹೋಗ್ಬೋದು, ಆನೇಕಲ್ ಹೋಗ್ಬೋದು. ಇಲ್ಲಿ ಜಾಗ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲಾ ಗಾಡಿಗಳು ಎಲ್ಲ ಸಪೋರ್ಟ್ ಸಂಘಕ್ಕೆ ಇದೆ. ಬಟ್ ಸ್ವಲ್ಪ ಅಲ್ಲಲ್ಲಿ ಗಾಡಿಗಳು ಹಾಕಿದ್ದೀರಿ. ಎಲ್ಲ ಬಂದಿದ್ದಾರೆ, ಸರ್ಜಾಪುರದವರು, ತಿಗಲ್ಲೂರು ಎಲ್ಲ ಇದ್ದಾರೆ. ವೆಹಿಕಲ್ಸ್ ಮಾತ್ರ ಅಲ್ಲಲ್ಲಿ ಹಾಕೊಂಡಿದೀವಿ. ಈಗ ಏನ್ ಆನೇಕಲ್ ತಾಲೂಕು ನಮ್ ಬೆಂಗಳೂರು ಲಿಮಿಟ್ ಅಲ್ಲಿ ಏನ್ ರೇಟ್ ಫಿಕ್ಸ್ ಮಾಡಿದೀವ, ಆಲ್ಮೋಸ್ಟ್ ಎಲ್ಲ ಒಂದೇ ಈಕ್ವಲ್ ಹೋಗೋದ್ರೆ ಚಿಕ್ಕವನವರು ಬದುಕ್ತಾರೆ, ಈ ಹೊಸ ಬಂದಿರೋರು ಬದುಕ್ತಾರೆ, ಹಳಬ್ರು ಬರ್ತಾರೆ. ಟೋಟಲ್ ಎಲ್ಲ ಒಂದೇ ರೇಟ್ ಇರ್ಬೇಕು ಅನ್ನೋದು ನಮ್ ಭಾವನೆ. ತುಂಬಾ ಲಾಸ್ ಆಗಿದ್ದಾರೆ ಜೆಸಿಪಿಗಳವರು. 2006ರಲ್ಲಿ ಏನ್ ರೇಟ್ ಇತ್ತು 150 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವತ್ತು 20 ಲಕ್ಷ ಜೆಸಿಪಿ, ಇವತ್ತು 39 ಲಕ್ಷ ಜೆಸಿಪಿ.
40 ಲಕ್ಷ ಆಗ್ಬಿಡ್ತು ಈಗ. ಅದೇ ರೇಟ್ ಅಲ್ಲೇ ಇದಾರೆ. ಹಳೆ ಗಾಡಿ ಮೇಂಟೆನೆನ್ಸ್ ಬರುತ್ತೆ, ಓನರ್ ಏನೋ ಅದು ಹಳೆ ಗಾಡಿ ಕಮ್ಮಿ ಬಿಡ್ಬೋದು, ಅದು ಮೇಂಟೆನೆನ್ಸ್ ಬರುತ್ತೆ. ಮತ್ತೆ ನಾವು ತಿಂಗಳ ಬಾಡಿಗೆ ಬಂದು 1,10,000 ಮಾಡಿದೀವಿ. ಅದು ಹಳೆ ಗಾಡಿ ಆಗ್ಲಿ ಹೊಸ ಗಾಡಿ ಆಗ್ಲಿ ಟೋಟಲ್ ನಮ್ ತಾಲೂಕಲ್ಲೆಲ್ಲ ಒಂದೇ ರೇಟ್ ಇರ್ಬೇಕು ಅನ್ನೋದು ನಮ್ ಭಾವನೆ. ಅದರಿಂದ ಎಲ್ಲಾ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತೆ ಸಪೋರ್ಟ್ ಚೆನ್ನಾಗಿದೆ. 3 days ಇಲ್ಲೇ ಇರ್ತೀರಿ. 30ನೇ ತಾರೀಕು ಇನ್ನೂ ಜನ ಸೇರ್ತಾರೆ. ಇನ್ನೂ ವೆಹಿಕಲ್ಸ್ ತುಂಬಾ ಬರೋದಿದೆ. ಸುಮಾರು ಒಂದ್ 2,000-3,000 ವೆಹಿಕಲ್ಸ್ ಇಲ್ಲಿ ಸೇರುತ್ತೆ. 30ನೇ ತಾರೀಕು ಒಳಗಡೆ ಸೇರುತ್ತೆ. ನೀವು ಬೇಕಾದ್ರೆ ನೀವು ಕವರ್ ಮಾಡ್ಬೋದು. ಎಲ್ಲೆಲ್ಲಿ ನಾವು ಪಾರ್ಕ್ ಮಾಡಿದ್ವಿ ಅದೆಲ್ಲ ಕವರ್ ಮಾಡಿ ತೋರಿಸಿ ನಮ್ಗೆ ಒಳ್ಳೆ ಇದು ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನೇ ಭಾಗದ ತಿರುಮಲೇಶ್ ಅಂತ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಬೆಂಗಳೂರು JCB ಟಿಪ್ಪರ್ ಮಾಲೀಕರು ಎಲ್ಲಾ ಸೇರಿ ಆನೇಕಲ್ ತಾಲೂಕಲ್ಲಿರೋ ಎಲ್ಲಾ ಗಾಡಿಗಳನ್ನ ಇಲ್ಲಿ ಒಂದುಗೂಡಿಸಿ ಒಂದು ನಮ್ಮ ರೇಟ್ ರೈಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಓನರ್ಗಳು ಇದನ್ನ ನಾವು 30ನೇ ತಾರೀಕು ಫಂಕ್ಷನ್ ಮಾಡಿ ರೇಟ್ ಏನು ಯಾವ ತರ ಮಾಡ್ಬೇಕು ಇದನ್ನ ನಾವು ಫೈನಲ್ ಮಾಡಿ ಹೇಳ್ತೀವಿ. ಆ ತರ ಎಲ್ಲಾ JCB ಓನರ್ಗಳು ಸಹಕರಿಸ್ತಾ ಇದ್ದಾರೆ ನಮ್ಗೆ. ನಾವು ಅಷ್ಟು ಸಮಾರಂಭ ಮಾಡ್ಕೊಂಡಿರೋದಂದ್ರೆ ಎಲ್ಲ ರೇಟ್ ರೈಸ್ ಆಗ್ಬೇಕು ಅಂತ ಕೇಳ್ಕೊಂತ ಇದ್ದೀರಿ. JCBದು ಮತ್ತೆ ಟಿಪ್ಪರ್ದು ಇಟಾಚಿದು ಎಲ್ಲ ರೇಟ್ ರೈಸ್ ಆಗ್ಬೇಕು. ಅದರಿಂದ ಎಲ್ಲ ಫುಲ್ಲು ವೆಹಿಕಲ್ಗಳನ್ನ ತಗೊಂಡ್ಬಂದು ನಿಲ್ಸಿದಿರಿ. ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೀರಿ. ಅದರಿಂದ ನಾವು ಎಲ್ಲ ಇನ್ನ ಭಾಗದಿಂದ ಗಾಡಿಗಳು ಬರ್ತವೆ. ಇನ್ನ ಈ ನಾಳಿದ್ದೆಲ್ಲ ಇನ್ನ ಬರ್ತವೆ. ಇನ್ನ ಬುಧವಾರ ಶುಕ್ರವಾರ ಇನ್ನ ವಿಜೃಂಭಣೆಯಿಂದ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ.